Hello everyone. Today in this continue about modified tools. Modified tools alli next modified tool alli. So next command rectangular array. Rectangular array, it distributes object copies into any combination of rows, columns and levels. So ivaga idu rectangle box. So ಈ rectangle box ಗೆ ನಾನು ಅರೇನ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ಎಂಟರ್ ತಗೊಳ್ಳಿ, ಅರೇನ ಸೆಲೆಕ್ಟ್ ಮಾಡಿ, ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ, ಸೊ ಎಂಟರ್ ಕೊಡಿ. ಸೊ ನಮಗೆ ರೋಸ್ ಕಾಲಮ್ಸ್ ಇನ್ಕ್ಲೂಡ್ ಆಗಿ ಬರುತ್ತೆ. ನೆಕ್ಸ್ಟ್ ನಾವು ರೆಕ್ಟಾಂಗುಲರ್ ಅರೇನ ಎಡಿಟ್ ಕೂಡ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಸೊ ಈ ತರ ಇಲ್ಲಿ ಪಾಯಿಂಟ್ ನ ಪಿಕ್ ಮಾಡಿದ್ರೆ ನಮ್ಗೆ ಈ ತರ ಹೋಲ್ ಆಬ್ಜೆಕ್ಟ್ ಈ ತರ ಮೂವ್ ಆಗುತ್ತೆ. ಸೊ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಈ ತರ ಕರ್ಸರ್ ನ ಇಲ್ಲಿ ಆರೋ ಮಾರ್ಕ್ ನ ನೀವು ಕ್ಲಿಕ್ ಮಾಡಿ ಈ ತರ ಮೂವ್ ಮಾಡ್ಕೊಂಡ್ರೆ ಅಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಈ ತರ. ಸೊ ಹಾರಿಜೆಂಟಲ್ ಆಗಾದ್ರೂ ಆಗಿರ್ಬೋದು, ವರ್ಟಿಕಲ್ ಆದ್ರೂ. ಸೊ ಈ ತರ ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ತರ. ಸೊ ನೆಕ್ಸ್ಟ್ ನೀವು ಇಲ್ಲಿ ಕಾಲಮ್ಸ್ ಅಂತ ಇದೆ ಅಲ್ವಾ, ಸೊ ನಮ್ಗೆ 4 ಕಾಲಮ್ಸ್ ಇದೆ. ಸೊ ಇಲ್ಲಿ ಚೇಂಜ್ ಮಾಡ್ಕೋಬಹುದು. 6 ಎಂಟರ್ ಕೊಡಿ. ಸೊ 6 ಕಾಲಮ್ಸ್ ಪ್ರೊವೈಡ್ ಆಗುತ್ತೆ. ಸೊ ಇಲ್ಲಿ ಬಿಟ್ವೀನ್ 7 feet 4 inches ಇದೆ ಅಲ್ವಾ. ಸೊ ಇಲ್ಲಿ ಏನು ಸ್ಪೇಸ್ ಇದೆ ಕಾಲಮ್ಸ್ ಅಲ್ಲಿ, ಏನ್ ಈ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ಡಿಸ್ಟೆನ್ಸ್ ತೋರಿಸ್ತಿದೆ, ಗ್ಯಾಪ್ ಸ್ಪೇಸಿಂಗ್ ಎಷ್ಟಿದೆ ಅಂತೇಳಿ. ಇಲ್ಲಿ 5 feet ಎಂಟರ್ ತಗೊಳ್ಳಿ. ಸೊ ಕಡಿಮೆ ಆಯ್ತಲ್ವಾ. ಸೊ ಅದೇ ತರನೇ ಟೋಟಲ್ ಹೈಟ್ ರೋಸು ಕಾಲಮ್ ಬಂದು 25 feet ಇದೆ ಟೋಟಲ್. ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಬಂದು 25 feet ಇದೆ. ನೆಕ್ಸ್ಟ್ ರೋಸ್ ತಗೊಳ್ಳಿ. ರೋಸ್ ಅಲ್ಲಿ 4 rows ಇದೆ ಅಲ್ವಾ. ಸೊ ಇಲ್ಲಿ 8 rows ಅಂತ ಕೊಡ್ತೀನಿ, ಎಂಟರ್ ಮಾಡಿ. 8 rows ಎಂಟರ್. ಸೊ ಇಲ್ಲಿ ರೋಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಸೇಮ್ ಕೊಡ್ತೀನಿ, 6 feet ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ಹೈಟ್ ಬಂದು 48 feet ಅಂತ ಇದೆ. ಸೊ ಇಲ್ಲಿ ನಾವು ಈ ತರ ರೆಕ್ಟಾಂಗುಲರ್ ಅರೇ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಎಂಟರ್ ಆದ್ರೂ ಕೊಡ್ಬೋದು, ಇಲ್ಲಿ ಕ್ಲೋಸ್ ಅರೇ ಅಂತನಾದ್ರೂ ಕೊಡ್ಬೋದು. ಸೊ ಇವಾಗ ನಮ್ಗೆ ಎಡಿಟ್ ಆಗಿರುತ್ತೆ ಅರೇ. ಇದು ರೆಕ್ಟಾಂಗುಲರ್ ಅರೇ. ನೆಕ್ಸ್ಟ್ ಒನ್ ಪಾತ್ ಅರೇ. ಸೊ ಪಾತ್ ಅರೇಗೆ ಇವಾಗ ಸೊ ಇಲ್ಲಿ ಒಂದು ಪಾತ್ ನ ಕ್ರಿಯೇಟ್ ಮಾಡ್ತೀನಿ, ಅಥವಾ ಪಾಲಿಲೈನ್ ಆದ್ರೂ ತಗೋಬಹುದು, ಸ್ಪ್ಲೈಲೈನ್ ಫಿಟ್, ಸ್ಪ್ಲೈಲೈನ್ ಸಿವಿ ಯಾವ್ದಾದ್ರೂ ತಗೋಬಹುದು. ಸೊ ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು, ಸ್ಪ್ಲೈಲೈನ್ ಸಿವಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡಿ ಈ ಸರ್ಕಲ್ ನ. ಈ ಪಾತ್ ಮೇಲೆ ಈ ಸರ್ಕಲ್ ನನ್ಗೆ ಕ್ರಿಯೇಟ್ ಆಗ್ಬೇಕು ಅಲ್ವಾ. ಸೊ ಇಲ್ಲಿ ಈ ಪಾತ್ ಮೇಲೆ ಸರ್ಕಲ್ ನ ನಾನು ಆಡ್ ಮಾಡ್ಬೇಕು. ಇಲ್ಲಿ ಪಾತ್ ಅರೇನ ಸೆಲೆಕ್ಟ್ ಮಾಡಿ. ಪಾತ್ ಅರೇ evenly distributes object copies along a path or a proportion of a path. ಸೊ ಇವಾಗ ಪಾತ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಇಲ್ಲೊಂದು ಸರ್ಕಲ್ ಇದೆ, ಈ ಸರ್ಕಲ್ ಈ ಪಾತ್ ಮೇಲೆ ನನ್ಗೆ ಕ್ರಿಯೇಟ್ ಆಗ್ಬೇಕು. ಸೊ ಇವಾಗ ಪಾತ್ ನ ಸೆಲೆಕ್ಟ್ ಮಾಡ್ಕೊಡಿ, ಇಲ್ಲಿ ಪಾತ್ ಅರೇನ ಸೆಲೆಕ್ಟ್ ಮಾಡ್ಕೊಡಿ. ನೆಕ್ಸ್ಟ್ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ನೆಕ್ಸ್ಟ್ ಈ ಪಾತ್ ನ ಸೆಲೆಕ್ಟ್ ಮಾಡಿ. ಸೊ ನಮ್ಗೆ ನಾವ್ ಈ ಸರ್ಕಲ್ ನ ಆ ಪಾತ್ ಮೇಲೆ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದೇ ಡೈರೆಕ್ಷನ್ ಅಲ್ಲಿ ನಾವು ಸರ್ಕಲ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ಸೇಮ್ ಇರುತ್ತೆ. ಸೊ ಇಲ್ಲಿ ಐಟಮ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಐಟಮ್ಸ್ ಅಂದ್ರೆ ಇಲ್ಲಿ ಈ ಸರ್ಕಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಿಟ್ವೀನ್ 22 feet ಅಂತ ಇದೆ, 20 feet ಅಂತ ಕೊಡ್ತೀನಿ. ಸೊ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾರೋ ಮಾರ್ಕ್ ನ ಯೂಸ್ ಮಾಡಿ ನೀವು ಈ ತರ ಮೂವ್ ಮಾಡ್ಕೋಬಹುದು, ಈ ತರ ಡಿಸ್ಟೆನ್ಸ್. ಅವಾಗ ಸರ್ಕಲ್ಸ್ ಕಡಿಮೆ ಆಗುತ್ತೆ. ಸೊ ನೀವು ಇನ್ನೂ ಜಾಸ್ತಿ ಸರ್ಕಲ್ಸ್ ನ ಈ ತರ ರೆಡ್ಯೂಸ್ ಮಾಡ್ಕೊಂಡ್ರೆ ನಿಮ್ ಡೈರೆಕ್ಟ್ ಆಗಿ ಅಲ್ಲೇ ಸರ್ಕಲ್ಸ್
ಸೊ ನೆಕ್ಸ್ಟ್ ಇಲ್ಲಿ ರೋಸ್ 1 ಅಂತ ಇದೆ, ಇಲ್ಲಿ ರೋಸ್ 2 ಎಂಟರ್ ಕೊಟ್ರೆ ಸೊ 2 ಅಲ್ಲಿ 2 ರೋಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ತರ ಇದು ಪೋಲಾರ್ ಅರೇ. ಸೊ ನೆಕ್ಸ್ಟ್ ಎಂಟರ್ ಆದ್ರೂ ಕೊಡಿ ಅಥವಾ ಇಲ್ಲಿ ಕ್ಲೋಸ್ ಅರೇ ಅಂತ ಕೊಡಿ. ಸೊ ಇಲ್ಲಿ ಎಡಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಪೋಲಾರ್ ಅರೇ. Polar array evenly distribute object copies in a circular pattern around a center point or axis of rotation. ಸೊ ಇವಾಗ ನಾವು ಇಲ್ಲಿ ಪೋಲಾರ್ ಅರೇನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇವಾಗ ಈ ಒಂದು ಆಬ್ಜೆಕ್ಟ್ ಇರುತ್ತೆ, ನಮಗೆ ರೊಟೇಷನ್ ಅಲ್ಲಿ ನಮಗೆ ಸರ್ಕಲ್ ಆಗಿರ್ಬೋದು ಅಥವಾ ರೆಕ್ಟ್ಯಾಂಗಲ್ ಆಗಿರ್ಬೋದು, ಸರ್ಕಲ್ಸ್ನ ಕ್ರಿಯೇಟ್ ಮಾಡಬೇಕು ಒಂದೇ ರೊಟೇಷನ್ ಅಲ್ಲ ಅಂತ ಅಂದಾಗ ಪೋಲಾರ್ ಅರೇನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಪೋಲಾರ್ ಅರೇ ಸೆಲೆಕ್ಟ್ ಮಾಡಿ, ಇಲ್ಲಿ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಸರ್ಕಲ್ ತಗೊಂಡಿರ್ತೀರ ಅಲ್ವಾ, ಈ ಸರ್ಕಲ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎಂಟರ್ ಕೊಡಿ. ಸೊ ಇವಾಗ ಒಂದು ಪಾಯಿಂಟ್ನ ಪಿಕ್ ಮಾಡಿ, ಎನಿ ಪಾಯಿಂಟ್ ಆಗಿರ್ಬೋದು. ಸೊ ಇಲ್ಲಿ ಈ ತರ ಕ್ರಿಯೇಟ್ ಆಗುತ್ತೆ. ನಾವೆಲ್ಲಿ ಪಾಯಿಂಟ್ ನ ಕ್ಲಿಕ್ ಮಾಡ್ತೀವಲ್ವಾ ಆ ಮಿಡಲ್ ಅಲ್ಲಿ ಅದ್ರ ರೊಟೇಷನ್ ಅಲ್ಲಿ ನಮ್ಗೆ ಪೋಲಾರ್ ಅರೇ ಕ್ರಿಯೇಟ್ ಆಗಿರುತ್ತೆ. ಸೇಮ್ ಇಲ್ಲಿ ಐಟಮ್ 6 ಅಂತ ಇದೆ. ಐಟಮ್ ಅಂದ್ರೆ ಇಲ್ಲಿ ಸರ್ಕಲ್ಸ್ ಇದೆ ಅಲ್ವಾ, ಸೊ ಇದು ಸರ್ಕಲ್ಸ್ಗೆ ಐಟಮ್ ಅಂತ ತಗೊಂತಿದೆ ಇಲ್ಲಿ. ಸೊ ಇಲ್ಲಿ 9 ಅಂತ ಕೊಡ್ತೀನಿ, ಎಂಟರ್ ಮಾಡ್ತೀನಿ. ಸೊ ಇಲ್ಲಿ 9 ಪೋಲಾರ್ ಅರೇ ಕ್ರಿಯೇಟ್ ಆಗಿದೆ. ಸೊ ಸರ್ಕಲ್ 9 ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ರೋಸ್ 1 ಅಂತ ಇದೆ, ಇಲ್ಲಿ 4 ಅಂತ ಕೊಡ್ತೀನಿ, 4 ಎಂಟರ್. ಸೊ 4 ರೋಸ್ ನನಗೆ ಕ್ರಿಯೇಟ್ ಆಗುತ್ತೆ ಈ ತರ. ನೆಕ್ಸ್ಟ್ ಇಲ್ಲಿ ಬಿಟ್ವೀನ್ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿ ಡಿಸ್ಟೆನ್ಸ್ ನ ಎಂಟರ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಅಷ್ಟೇ ಸೇಮ್ ಇರುತ್ತೆ, ರೋಸ್ ಮತ್ತೆ ಐಟಮ್ಸ್ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಫಿಲ್ ಬಂದು 270 360 ಡಿಗ್ರಿಲಿದ್ರೆ ಫುಲ್ ರೊಟೇಷನ್ ಅಲ್ಲಿ ಬರುತ್ತೆ, 270 ಇದ್ರೆ ನಮಗೆ 270 ಡಿಗ್ರಿ ಅಷ್ಟು ಬರುತ್ತೆ. ಸೊ ಇಲ್ಲಿ ನಾವು ಡಿಗ್ರೀಸ್ ನ ಎಂಟರ್ ಮಾಡ್ಕೋಬಹುದು. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ತರ ಡಿಸ್ಟೆನ್ಸ್ ಅಲ್ಲಿ ಪಾತ್ ಅರೇನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಲೋಸ್ ಕೊಡ್ತೀನಿ. ಸೊ ಇವಾಗ ಒಂದು ಆಬ್ಜೆಕ್ಟ್ ಇರುತ್ತೆ, ಸೊ ಇದು ಒಂದು ಆಬ್ಜೆಕ್ಟ್. ಸೊ ಇಲ್ಲಿ ನಮ್ಗೆ ಬ್ರೇಕ್ಗೆ ಶಾರ್ಟ್ ಕಟ್ ಕೀ BR ಎಂಟರ್. ಇಟ್ ಬ್ರೇಕ್ಸ್ ದಿ ಸೆಲೆಕ್ಟೆಡ್ ಆಬ್ಜೆಕ್ಟ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಇವಾಗ 2 ಪಾಯಿಂಟ್ಸ್ ಅಂದ್ರೆ ಇವಾಗ ಈ ಲೈನ್ ಅನ್ನ ನಾನು ಬ್ರೇಕ್ ಮಾಡಬೇಕು. ಸೊ ಅವಾಗ ಬ್ರೇಕ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಕೊಡಿ. ಸೊ ಇಲ್ಲಿ ಬ್ರೇಕ್ ಎಟ್ 2 ಪಾಯಿಂಟ್ಸ್. ನಮ್ಗೆ 2 ಪಾಯಿಂಟ್ಸ್ ಕ್ಲಿಕ್ ಮಾಡಿದ್ರೆ ಮಾತ್ರ ಇಲ್ಲಿ ಬ್ರೇಕ್ ಆಗುತ್ತೆ, ಇದು ಬ್ರೇಕ್. ನೆಕ್ಸ್ಟ್ ಒನ್ ಬಂದು ಬ್ರೇಕ್ ಎಟ್ ಪಾಯಿಂಟ್. ಸೊ ಇವಾಗ ಬ್ರೇಕ್ ಎಟ್ ಪಾಯಿಂಟ್ ತಗೊಂತೀನಿ. ಸೊ ಇಲ್ಲಿ ಮಾಡಿಫೈ ಅಲ್ಲಿ ಬನ್ನಿ, ಇಲ್ಲಿ ಬ್ರೇಕ್ ಎಟ್ ಪಾಯಿಂಟ್ ಇರುತ್ತೆ. ಸೊ ಬ್ರೇಕ್ ಎಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಡಿ. ಇಟ್ ಬ್ರೇಕ್ಸ್ ದಿ ಸೆಲೆಕ್ಟೆಡ್ ಆಬ್ಜೆಕ್ಟ್ ಎಟ್ ಎ ಸಿಂಗಲ್ ಪಾಯಿಂಟ್. ಸೊ ಈ ಬ್ರೇಕ್ ಎಟ್ ಪಾಯಿಂಟ್ ಬಂದು ಸಿಂಗಲ್ ಆಬ್ಜೆಕ್ಟ್ ಅಲ್ಲಿ ನಿಮ್ಗೆ ಸಿಂಗಲ್ ಪಾಯಿಂಟ್ ಅಲ್ಲಿ ನಿಮ್ಗೆ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಬ್ರೇಕ್ ಎಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿದ್ದೀನಿ, ನನ್ಗೆ ಇಲ್ಲಿ ಬ್ರೇಕ್ ಆಗ್ಬೇಕು. ಸೊ ಈ ಪಾಯಿಂಟ್ ಅಲ್ಲಿ ನನ್ಗೆ ಬ್ರೇಕ್ ಆಗ್ಬೇಕು ಅಂದ್ರೆ ಇಲ್ಲಿ ಬ್ರೇಕ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಬ್ರೇಕ್ ಆಗುತ್ತೆ. ಸೊ ಈ ತರ ಬ್ರೇಕ್ ಎಟ್ ಪಾಯಿಂಟ್. ಇಲ್ಲಿ ಫಸ್ಟ್ ಪಾಯಿಂಟ್ ನ ಪಿಕ್ ಮಾಡಿ, ಸೆಕೆಂಡ್ ಪಾಯಿಂಟ್ ನ ಪಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇದು ಬ್ರೇಕ್ ಎಟ್ ಪಾಯಿಂಟ್.
ಸೊ ಇಲ್ಲಿ ನಮಗೆ ಬ್ರೇಕ್ ಅಲ್ಲಿ ಸೊ ಫಸ್ಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿದ್ವಿ, ಸೆಕೆಂಡ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಬ್ರೇಕ್ 2 ಪಾಯಿಂಟ್ಸ್. ಸೊ 2 ಪಾಯಿಂಟ್ಸ್ ಇವಾಗ ಸೆಲೆಕ್ಟ್ ಮಾಡಿರೋ 2 ಪಾಯಿಂಟ್ಸ್ ಕೂಡ ಅಲ್ಲಿ ಬ್ರೇಕ್ ಆಯ್ತು. ಸೊ ಬ್ರೇಕ್ ಆಗಿರೋದು ಏನಾಯ್ತು, ಓಪನ್ ಆಯ್ತು ಇಲ್ಲಿ. ಸೊ ನೆಕ್ಸ್ಟ್ ಇದು ಬ್ರೇಕೆಟ್ ಪಾಯಿಂಟ್. ನಾವೇನು ಫಸ್ಟ್ ಪಾಯಿಂಟ್ ಮತ್ತೆ ಸೆಕೆಂಡ್ ಪಾಯಿಂಟ್ ತಗೊಂಡಿರ್ತೀವಲ್ವಾ, ಅದು ಬ್ರೇಕ್ ಆಗಿರುತ್ತೆ ಇಲ್ಲಿ. ಬಟ್ ಅದು ನಮ್ಗೆ ಓಪನ್ ಸ್ಪೇಸ್ ಇರಲ್ಲ. ಬ್ರೇಕ್ ಎಟ್ ಎ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಮಾತ್ರ ನಾವು ಫಸ್ಟ್ ಪಾಯಿಂಟ್ ಮತ್ತೆ ಸೆಕೆಂಡ್ ಪಾಯಿಂಟ್ ತಗೊಂಡಿರ್ತೀವಲ್ವಾ, ತಗೊಂಡಿರೋ ಪಾಯಿಂಟ್ ಅಲ್ಲಿ ಮಾತ್ರ ಬ್ರೇಕ್ ಆಗಿರುತ್ತೆ. ಸೊ ಇದು ಬಂದು ನಮ್ಗೆ ಬ್ರೇಕೆಟ್ ಪಾಯಿಂಟ್. ಸೊ ನೆಕ್ಸ್ಟ್ ಒನ್ ನಮ್ಗೆ ಜಾಯಿನ್. ಸೊ ಜಾಯಿನ್ಗೆ ಶಾರ್ಟ್ ಕಟ್ ಕೀ ಎಂಟರ್. ಎಂಟರ್ ತಗೊಳ್ಳಿ. It joins similar objects to form a single unknown object. ಸೊ ಇವಾಗ ಎಂಟರ್ ಅಂತ ತಗೋತೀನಿ. ಇಲ್ಲಿ ಫಸ್ಟ್ ಲೈನ್ ನ ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಲೈನ್ ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ. ಇಲ್ಲಿ ಎರಡು ಸಿಮಿಲರ್ ಆಗೇ ಇರುತ್ತೆ ಆಬ್ಜೆಕ್ಟ್. ಸೊ ಇಲ್ಲಿ ಎರಡು ಅನ್ನೋನ್ ಆಬ್ಜೆಕ್ಟ್ ಇರುತ್ತೆ ಅಲ್ವಾ. ಈ ಎರಡು ಅನ್ನೋನ್ ಆಬ್ಜೆಕ್ಟ್ ಒಂದೇ ಲೈನ್ ಅಲ್ಲಿ ಇದ್ರೆ, ಸೊ ಇದೆರಡು ನಮ್ಗೆ ಸಿಮಿಲರ್ ಆಗಿದ್ರೆ, ಸೊ ಇಲ್ಲಿ ಜಾಯಿನ್ ಮಾಡ್ಬೋದು. ಎಂಟರ್ ಮಾಡಿ, ಇದು ಜಾಯಿನ್ ಕಮೆಂಟ್. ಓಕೆನಾ. ಸೊ ಇದಿಷ್ಟು ಬಂದು ನಮ್ಗೆ ಮಾಡಿಫೈ ಟೂಲ್ಸ್ ಅಲ್ಲಿ ಇದೆಲ್ಲ ಕಮೆಂಟ್ಸ್ ಬರುತ್ತೆ.